ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ಅವರ ಹುಟ್ಟುಹಬ್ಬವನ್ನು ಶನಿವಾರ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಅರ್ಥಪೂರ್ಣವಾಗಿ ಹಾಗೂ ಸಮಾಜಮುಖಿ ಚಟುವಟಿಕೆಗಳೊಂದಿಗೆ ಆಚರಿಸಲಾಯಿತು. ರಕ್ಷಾ ರಾಮಯ್ಯ ಅವರಿಗೆ ಆರಂಭದಲ್ಲಿ ನಗರದ ಪಂಚಮುಖಿ ಆಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಕ್ಷಾ ರಾಮಯ್ಯ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ ಹಾಗೂ ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ನೀಡಲಿ ಅಂತ ಭಕ್ತಿ ಭಾವದೊಂದಿಗೆ ಪ್ರಾರ್ಥಿಸಲಾಯಿತು. ಚಳಿಗಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಆಚರಣೆಯನ್ನು ಸಮಾಜ ಸೇವೆಯ ತಳಹದಿಯ ಮೇಲೆ ಆಯೋಜಿಸಿ ಬಡವರಿಗೆ ರಗ್ಗು ವಿತರಣೆ ಮಾಡಿ ಮಾನವೀಯತೆಯನ್ನು ಸಾರಿದರು. ಅದೇ ರೀತಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡಲಾಯಿತು. ಆನಂತರ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಸಾಮಾಜಿಕ ಸೇವೆಯ ಬಣ್ಣ ತುಂಬಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ್ ಅಚ್ಚು, ರಕ್ಷಾ ರಾಮಯ್ಯ ಯುವಕರಿಗೆ ಸ್ಫೂರ್ತಿದಾಯಕ ನಾಯಕರು. ಯಾವುದೇ ಸಮಸ್ಯೆ ಎದುರಾದರೂ ಜನರ ಪರವಾಗಿ ನಿಲ್ಲುವ ಗುಣ ಅವರಲ್ಲಿ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಸೋಲಾದರೂ ಅವರು ಹಿಂಜರಿಯದೆ ಜನರ ಮಧ್ಯೆ ಇರುತ್ತಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ. ಸೋಲು ಮುಂದಿನ ಗೆಲುವಿಗೆ ದಾರಿ ಎಂಬ ನಂಬಿಕೆಯಿಂದ ಅವರು ಮತ್ತಷ್ಟು ಶಕ್ತಿಯುತವಾಗಿ ಜನಪರ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸುವ ನಾಯಕನಾಗಿ ಹೊರಹೊಮ್ಮುತ್ತಾರೆ ಅಂತ ಹೇಳಿದ್ರು. ಎಂಎಸ್ ರಾಮಯ್ಯ ಕುಟುಂಬದ ಸಮಾಜ ಸೇವೆ ಇಡೀ ರಾಜ್ಯಕ್ಕೆ ಪರಿಚಿತ. ಅಧಿಕಾರ ಇರಲಿ ಇಲ್ದಿರಲಿ ಅವರ ಕುಟುಂಬ ಯಾವಾಗಲೂ ಜನರ ಸೇವೆಗೆ ಮುಂಚಿತವಾಗಿ ಮುಂದೆ ಬರುತ್ತೆ ಅಂತ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಇವತ್ತು ನಮ್ಮ ಎಂಎಸ್ ರಾಮಯ್ಯ ರವರ ಮೊಮ್ಮಗ ಎಂಆರ್ ಸೀತಾರಾಮಣ್ಣ ಎಂಎಲ್ಸಿ ಅವರ ಸುಪುತ್ರರಾದ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀ ರಕ್ಷಾ ರಾಮಯ್ಯಣ್ಣನವರ ಹುಟ್ಟುಹಬ್ಬವನ್ನು ಇವತ್ತು ಚಿಕ್ಕಬಳ್ಳಾಪುರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಬ್ರೆಡ್ಡು, ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಪೂಜೆ ಹಮ್ಮಿಕೊಂಡು ದೇವಸ್ಥಾನಗಳ ಹತ್ರ ಇವತ್ತು ಈ ಒಂದು ವೆದರ್ಗೆ ಜಾಸ್ತಿ ಭಿಕ್ಷುಕರು ಚಳಿಯಲ್ಲಿ ಪಾಪ ಕೂತಿರ್ತಾರೆ. ಆದ್ರಿಂದ ಒಂದು ಏನು ಸಂಕಲ್ಪ ಹೊತ್ತಿದ್ದೀವಿ ಅಂದರೆ ಕಂಪ್ಲೀಟ್ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳ ಹತ್ರ ಈ ಭಿಕ್ಷುಕರು ಕೂತಿರ್ತಾರೆ ಅವ್ರಿಗೆಲ್ಲ ಒಂದು ಕಂಬಳಿ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ ಸಿವಿಲ್ ಬಸ್ ನಿಲ್ದಾಣದಲ್ಲಿ ಬೃಹತ್ ಕೇಕ್ ಕಟಿಂಗ್ ಮಾಡಿ ಅನ್ನ ಸಂತರ್ಪಣೆ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ರಕ್ಷಾ ರಾಮಯ್ಯ ಅವರು ಯುವಕರಿಗೆ ಪ್ರೇರಣೆ. ಯಾವುದೇ ಒಂದು ವಿಚಾರದಲ್ಲಾಗ್ಬೋದು ನಮಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಮೊನ್ನೆ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಬಟ್ ಮುಂದಿನ ಒಂದು ಸೋಲೆ ಗೆಲುವಿನ ಒಂದು ಮೆಟ್ಲು ಅಂತ ಹೇಳ್ತಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಈ ಲೋಕಸಭಾ ಕ್ಷೇತ್ರವನ್ನ ನಮ್ಮ ರಕ್ಷಾ ರಾಮಯ್ಯ ಅವರು ಪ್ರತಿನಿಧಿಸ್ತಾರೆ ಅಂತ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಅವ್ರಿಗೆ ಭಗವಂತ ಅಷ್ಟ ಆರೋಗ್ಯ, ಐಶ್ವರ್ಯ ಹಾಗೂ ಸಂತೋಷವನ್ನು ನೀಡಲಿ ಅಂತ ಶುಭ ಕೋರ್ತೀವಿ. ಈ ದಿನ ಬ್ಲಾಕ್ ಕಾಂಗ್ರೆಸ್ಸು, ಯುವ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಸಂಪೂರ್ಣ ನಮ್ಮ ಕಾಂಗ್ರೆಸ್ ಟೀಮ್ ಎಲ್ಲ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಎಲ್ಲರಿಗೂ, ಎಲ್ಲ ಯುವಕರಿಗೂ, ಎಲ್ಲ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ನೋಡಿ, ಅವರು ರಾಜಕೀಯ ಇರಲಿ, ಅಧಿಕಾರ ಇರಲಿ, ಇಲ್ದಿರ ಇರಲಿ, ಅವರ ಕುಟುಂಬ ಹಿನ್ನೆಲೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಎಂಎಸ್ ರಾಮಯ್ಯ ಅವರ ಕುಟುಂಬ ಏನು ಅಂತ. ಅವರು ಸೇವೆಯಲ್ಲೇ ಸಂಪೂರ್ಣ ನಿರತರಾಗಿರ್ತಾರೆ ಅಂತ. ಅವ್ರಿಗೆ ಅಧಿಕಾರ ಸಿಕ್ಕಿದ್ದಲ್ಲಿ ಇನ್ನಷ್ಟು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಗ್ಬೋದು, ಒಂದು ಎಜುಕೇಷನಲ್ಲಿ ಆಗ್ಬೋದು, ಒಂದು ಹಾಸ್ಪಿಟಾಲಿಟಿಯಲ್ಲಿ ಆಗ್ಬೋದು, ತುಂಬಾ ಅಭಿವೃದ್ಧಿ ಕಾಣೋದಕ್ಕೆ ತುಂಬ ಅನುಕೂಲ ಆಗ್ತದೆ. ಹಾಗೆ ರಕ್ಷಾ ರಾಮಯ್ಯ ಅವರು ಯಾವುದೇ ಕಾರ್ಯಕ್ಕಾಗಲಿ, ಯಾವುದೇ ಹಾಸ್ಪಿಟಲ್ ವಿಚಾರಕ್ಕಾಗಲಿ, ಏನಕ್ಕೆ ಆಗಲಿ ಕರೆ ಮಾಡಿದಾಗ, ನಾವು ತಿಳಿಸಿದಾಗ ತಕ್ಷಣವಾಗಿ ಸ್ಪಂದಿಸ್ತಾರೆ. ಯುವಕರಿಗೆ ಅವರು ಯಾವುದೇ ಮನನೊಂದಿರ ಅವರು ಇವತ್ತು ಮುನ್ನುಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನ ಕಾರ್ಯಚಟುವಟಿಕೆಗಳು ಲೋಕಸಭಾ ಕ್ಷೇತ್ರದಲ್ಲಿ ಇನ್ನ ಹೆಚ್ಚಿಗೆ ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷನ ಅಧಿಕಾರಕ್ಕೆ ತರೋದ್ರಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಒಂದು ರಕ್ಷಾ ರಾಮಯ್ಯ ಅಣ್ಣವರು ಗೆಲ್ಲೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಗೆಲುವು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಬಯಸ್ತೀನಿ. ಈ ವೇಳೆ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಿತ್ ರೆಡ್ಡಿ, ಲಾಯರ್ ನಾರಾಯಣಸ್ವಾಮಿ, ಸುಧಾ ವೆಂಕಟೇಶ್, ಮಂಗಳ ಪ್ರಕಾಶ್, ನಾರಾಯಣಮ್ಮ, ಬಾಗೇಪಲ್ಲಿ, ನಜೀರಾ ಬೇಗಂ, ಅಲ್ಲು ಬಾಬಾ ಜಾನ್, ಹೆನ್ರಿ ಪ್ರಸನ್ನ, ಮಂಡಿಕಲ್ ಕುಪೇಂದ್ರ, ವೆಂಕಟಲಕ್ಷ್ಮಮ್ಮ ಇತರರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ. ರಕ್ಷಾ ರಾಮಯ್ಯ ಅವರಿಗೆ